ನಮಸ್ಕಾರ, ನಾನು ಡಾಕ್ಟರ್ ಸಾಗರ್ ಕೋರಮನವರ್ ಅಂತ, ಕನ್ಸಲ್ಟೆಂಟ್ ಆರ್ಥೋಪೆಡಿಕ್ ಸರ್ಜನ್ ಅಟ್ ಕುಸ್ಮಾ ಹಾಸ್ಪಿಟಲ್, ಬೆಂಗಳೂರು. ತುಂಬಾ ಜನಕ್ಕೆ ಈ ACL ಸರ್ಜರಿ ಅಂದ್ರೆ ಏನು, ಅದು ಮಾಡಿಸ್ಕೋಬೇಕಾ ಬೇಡವಾ ಅನ್ನೋದು ತುಂಬಾ ಡೌಟ್ ಇರುತ್ತೆ. ನೀವು ಆಟ ಆಡುವಾಗ ನೀ ಟ್ವಿಸ್ಟ್ ಆಗಿ ಅಥವಾ ಆಕ್ಸಿಡೆಂಟ್ ಆಗಿ ಮೊಣಕಾಲಿಗೆ ಡೈರೆಕ್ಟ್ ಆಗಿ ಪೆಟ್ಟು ಬಿದ್ದಾಗ ಈ ACL ಲಿಗಮೆಂಟ್ ಅನ್ನೋದು ಹರಿದು ಹೋಗುವ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಏನಪ್ಪಾ ಇದು ACL ಲಿಗಮೆಂಟ್ ಅಂದ್ರೆ? ACL ಅಂದ್ರೆ ಆಂಟೀರಿಯರ್ ಕ್ರೂಷಿಯೇಟ್ ಲಿಗಮೆಂಟ್ ಅಂದ್ರೆ ನೀನಲ್ಲಿ ಮೊಣಕಾಲಿನಲ್ಲಿ ಮುಖ್ಯವಾಗಿ 4 ಲಿಗಮೆಂಟ್ಗಳು ಇರುತ್ತೆ: ACL, PCL, MCL, LCL ಅಂತ. ಅದರಲ್ಲಿ ACL ಅನ್ನೋದು ತುಂಬಾ ಮುಖ್ಯವಾದ ಲಿಗಮೆಂಟ್ ಆಗಿರುತ್ತೆ. ಈ ACL ಹರಿದು ಹೋದಾಗ ನೀದ ಸ್ಟೆಬಿಲಿಟಿ ಅಂದರೆ ಸ್ಥಿರತೆ ತುಂಬಾ ಕಮ್ಮಿ ಆಗುತ್ತದೆ. ಮೆಟ್ಲನ್ನ ಹತ್ತುವಾಗ ಇಳಿಯುವಾಗ ಆ ಸ್ಥಿರತೆ ಇಲ್ಲದಿದ್ದರೆ ಬಿದ್ದು ಹೋಗುವ ತೊಂದರೆಗಳು ಜಾಸ್ತಿ ಇರುತ್ತದೆ. ಮತ್ತು ಅದು ತುಂಬಾ ಉಜ್ಜುವುದರಿಂದ ಮೆನಿಸ್ಕಸ್ ಅಂದ್ರೆ ಕುಷನ್ ಹರಿದು ಹೋಗುವ ಸಾಧ್ಯತೆಗಳು ಜಾಸ್ತಿ ಇರುತ್ತದೆ. ಮತ್ತು ಬೇಗ ಅರ್ಲಿ ಅಂದ್ರೆ ಆಸ್ಟಿಯೋಆರ್ಥರೈಟಿಸ್ ಆಗುವ ಸಾಧ್ಯತೆಗಳು ಜಾಸ್ತಿ ಇರುತ್ತದೆ. ಸೊ ಈ ತರ ACL ಟೇರ್ ಆದ ಪೇಷಂಟ್ಸ್ ಗಳಲ್ಲಿ ನಾವು ಆರ್ಥ್ರೋಸ್ಕೋಪಿಕ್ ACL ರೀಕನ್ಸ್ಟ್ರಕ್ಷನ್ ಎನ್ನುವ ಸರ್ಜರಿಯನ್ನ ಅಡ್ವೈಸ್ ಮಾಡ್ತೇವೆ. ಇದು ಒಂದು ಕೀ ಹೋಲ್ ಸರ್ಜರಿ ಆಗಿರುತ್ತೆ. ನಾವು ಪೂರ್ತಿ ಕಟ್ ಮಾಡ್ಬಿಟ್ಟು ಓಪನ್ ಮಾಡೋದಿಲ್ಲ. ಕೀ ಹೋಲ್ ಇಂದ ಕ್ಯಾಮರಾದಲ್ಲಿ ನೋಡ್ಬಿಟ್ಟು ರೀಕನ್ಸ್ಟ್ರಕ್ಷನ್ ಅಂದ್ರೆ ನಿಮ್ಮ ನೀನಲ್ಲಿರುವ ಒಂದು ಲಿಗಮೆಂಟ್ ತಗೊಂಡು ಮತ್ತೆ ಪುನರ್ ನಿರ್ಮಾಣ ಮಾಡ್ತೀವಿ. ಈ ACL ಟೇರ್ ಆಗಿದೆ ಅಂತ ನಿಮ್ಮ ಡಾಕ್ಟರ್ ನಿಮ್ಗೆ ಡಯಾಗ್ನೋಸ್ ಮಾಡಿದ್ಮೇಲೆ ಎಷ್ಟು ದಿನದ ಒಳಗಡೆ ಆಪರೇಷನ್ ಮಾಡಿಸ್ಕೊಳ್ಬೇಕು? ಇದಕ್ಕೇನಾದ್ರೂ ಲಿಮಿಟ್ ಇದೆನಾ? ಯೂಶಲಿ ACL ಟೇರ್ ಆದ್ಮೇಲೆ ನೀನಲ್ಲಿ ರಕ್ತ ಹೆಪ್ಪುಗಟ್ಟಿರುತ್ತೆ, ಅಂದ್ರೆ ಅದನ್ನ ಹೆಮಟೋಮಾ ಅಂತಾರೆ. ಅವಾಗ ತುಂಬಾ ಸ್ವೆಲ್ಲಿಂಗ್, ತುಂಬಾ ಪೇನ್ ಇರುತ್ತೆ, ನಿಮ್ಗೆ ಮೂವ್ಮೆಂಟ್ ಮಾಡೋದು ಕೂಡ ತುಂಬಾ ಕಷ್ಟ ಆಗುತ್ತೆ. ಅಂತ ಟೈಮ್ ಅಲ್ಲಿ ನೀವು ತುಂಬಾ ರೆಸ್ಟ್ ಮಾಡಬೇಕು, ಅದಕ್ಕೆ ಐಸ್ ಪ್ಯಾಕ್ ಹಾಕ್ಬೇಕು, ಸ್ವಲ್ಪ ಕ್ರೇಪ್ ಬ್ಯಾಂಡೇಜ್ ಅಂಡ್ ನೀ ಬ್ರೇಸ್ ಅನ್ನ ಯೂಸ್ ಮಾಡಬೇಕು. ಪ್ಲಸ್ ಡಾಕ್ಟರ್ ಕೂಡ ನಿಮ್ಗೆ ಪೇನ್ ಕಿಲ್ಲರ್ ತಗೋಬೇಕು. ಆ ಪೇನ್ ಸ್ವೆಲ್ಲಿಂಗ್ ಅದೆಲ್ಲ ಕಮ್ಮಿ ಆದ್ಮೇಲೆ ಯೂಶಲಿ 2 to 3 weeks ಆದ್ಮೇಲೆ ನಾವು ACL ರೀಕನ್ಸ್ಟ್ರಕ್ಷನ್ ಅನ್ನುವ ಸರ್ಜರಿಯನ್ನ ಯೂಶಲಿ ಮಾಡ್ತೇವೆ. ACL ಸರ್ಜರಿ ಆದ್ಮೇಲೆ ರಿಕವರಿ ಆಗ್ಲಿಕ್ಕೆ ಎಷ್ಟು ದಿನ ಬೇಕು? ಸೊ ಯೂಶಲಿ ACL ಸರ್ಜರಿ ಆದ್ಮೇಲೆ ಸೇಮ್ ಡೇ ಅಥವಾ ನೆಕ್ಸ್ಟ್ ಡೇ ಇಂದಾನೆ ಪೇಷಂಟ್ ನ ಪೂರ್ತಿ ಭಾರ ಬಿಟ್ಟು ವಾಕಿಂಗ್ ಮಾಡಬಹುದು. ಬಟ್ ವಾಕರ್ ಸಪೋರ್ಟ್ ಇಟ್ಕೊಂಡು ನಡಿಬೇಕಾಗ್ತದೆ. 2 ಇಂದ 3 ವಾರದವರೆಗೂ ಯೂಶಲಿ ನೀ ಬ್ರೇಸ್ ಅನ್ನ ಕೊಟ್ಟಿರ್ತೀವಿ. ಅದಾದ್ಮೇಲೆ 6 weeks ಆದ್ಮೇಲೆ ಪೇಷಂಟ್ ವಾಕಿಂಗ್, ಟರ್ನಿಂಗ್ ಸ್ಟಾರ್ಟ್ ಮಾಡಬಹುದು, ಸ್ಟೆಪ್ಸ್ ಎಲ್ಲ ಹತ್ತೋದೆಲ್ಲ ಸ್ಟಾರ್ಟ್ ಮಾಡಬಹುದು. ಆಮೇಲೆ 3 months ಆದ್ಮೇಲೆ ಕಂಪ್ಲೀಟ್ ರೆಗ್ಯುಲರ್ ರನ್ನಿಂಗ್, ಕಟಿಂಗ್ ಆಕ್ಟಿವಿಟೀಸ್ ನೆಲ್ಲ ಸ್ಟಾರ್ಟ್ ಮಾಡಬಹುದು. ಕಂಪ್ಲೀಟ್ ಬ್ಯಾಕ್ ಟು ಹೈ ಇಂಪ್ಯಾಕ್ಟ್ ಸ್ಪೋರ್ಟ್ಸ್ ಅದನ್ನ 9 months ಗೆ ಸ್ಟಾರ್ಟ್ ಮಾಡಬಹುದು.